ನಮಸ್ಕಾರ ಕಣ್ರಿ. ನಾನೊಬ್ಬ ನಿಮ್ ಹಾಗೆ ಸಾಮಾನ್ಯ ಜೀವಿ. ನಮಗ್ಯಾಕ್ ಬೇಕು ಹೇಳಿ ಹೆಸರು, ಕುಲ, ಗೋತ್ರ ಎಲ್ಲ ಅಲ್ವಾ? ಸಾವಿರಾರು ಕಷ್ಟಗಳ ಮಧ್ಯೆ ನನ್ನದು ಒಂದು ಚಿಕ್ಕದೊಂದು ಆಸೆ. ಬದುಕಿದ್ದಾಗ್ಲೇ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತ. ಇಷ್ಟಪಟ್ಟು ಕೆಲಸ ಮಾಡೋದಕ್ಕಿಂತ ಮನೆಯ ಜವಾಬ್ದಾರಿ ಹೊತ್ತು ಕೆಲಸ ಮಾಡ್ಕೊಂಡಿದ್ದೀವಿ. ನಮ್ಮ ಸ್ವಭಾವ ಹೆಂಗಿರುತ್ತಂದ್ರೆ ನಮ್ಮ ನೆರಳಿನಂತೆ. ಅದು ನಮ್ಮನ್ನು ಬಿಟ್ಟು ಬದುಕೋಕ್ ಸಾಧ್ಯನೇ ಇಲ್ಲ. ಒಂದು ಸಲ ಜೀವನದಲ್ಲಿ ಸೋತ್ ನೋಡಿ, ಎಲ್ಲವೂ ಶೂನ್ಯ ಅನ್ಸುತ್ತೆ. ನಿರ್ಧಾರ ಯಾವುದೇ ಇರ್ಲಿ, ಎಂತಹದ್ದೇ ಆಗಿರ್ಲಿ, ಅದಕ್ಕೆ ಅಡಿಪಾಯ ನಮ್ ನಂಬಿಕೆನೆ ಅಲ್ವಾ? ಮನುಷ್ಯನಿಗೆ ಜೀವನದಲ್ಲಿ ನೆನಪುಗಳೇ ಜಾಸ್ತಿ ಕಾಡ್ತವೆ. ಯಾಕಂದ್ರೆ ಬೇಕಾದ್ರೆ ಮನುಷ್ಯ ಬದಲಾಗ್ಬಿಡಬಹುದು, ಆದ್ರೆ ನೆನಪುಗಳು ಯಾವತ್ತೂ ಬದಲಾಗಲ್ಲ. ಬದಲಾಗೋದಕ್ಕೆ ಸಾಧ್ಯನೂ ಇಲ್ಲ. ಜೀವನ ಅಂದ್ರೆ ಏನ್ ಗೊತ್ತಾ ಸರ್? ಏಕಾಂಗಿಯಾಗಿ ಕುಳಿತು ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಳ್ಳುವುದು ಜೀವನ. ಅರ್ಧ ಸತ್ಯ, ಅರ್ಧ ಸುಳ್ಳು. ಬದಲಾವಣೆ ಜಗದ ನಿಯಮ. ಭರವಸೆಗಳು ಬದಲಾಗಬಹುದು, ಆದರೆ ಭಾವನೆಗಳು ಯಾವತ್ತೂ ಬದಲಾಗೋದಿಲ್ಲ. ಆದುದೆಲ್ಲ ಒಳ್ಳೆಯದಕ್ಕಾಗಿ, ಆಗುವುದೆಲ್ಲವೂ ಒಳ್ಳೆಯದಕ್ಕಾಗಿ. ಕಳೆದುಕೊಳ್ಳುವುದು ಮನುಷ್ಯನ ಸಹಜ ಗುಣ. ಹಾಗೆಯೇ ಕಳೆದುಕೊಂಡದ್ದನ್ನ ಮರಳಿ ಪಡೆಯುವುದು ಕೂಡ ಮನುಷ್ಯನ ಸಹಜ ಗುಣ ಅಲ್ವಾ? 3 ದಿನದ ಬದುಕಿನಲ್ಲಿ 100 ನಾಟಕಗಳು ನಮ್ದು. ಬಣ್ಣದ ಜಗತ್ತಿನಲ್ಲಿ ಬಣ್ಣ ಹಚ್ಕೊಂಡು ನಾಟಕ ಆಡಿ ಭರವಸೆಗಳನ್ನ ಬೂದಿ ಮಾಡಿ ಬದುಕನ್ನೇ ಅಡವಿಟ್ಟ ಬಡವರು ನಾವು. ಭಾವನೆಗಳು ಬಾವಲಿಗಳಂತೆ ಕತ್ತಲಿನಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡ್ತವೆ. ನಮ್ಮ ಜೀವನದ ಬಗ್ಗೆ ಒಂದು ಸಲ ನಾವೇ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ಬೇರೆಯವರು ನಿರ್ಧಾರ ತಗೊಂತಿರ್ತಾರೆ. ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡ್ಕೊಂಡು ಇರಬೇಕಾಗುತ್ತೆ. ಜೀವನ ನಮ್ ಜೊತೆ ಮಾಡ್ಕೊಂಡಿರೋ ಅಗ್ರಿಮೆಂಟ್ ಏನ್ ಗೊತ್ತಾ ಸರ್? ಲೈಫ್ ನಮ್ ಜೊತೆ ಅಡ್ಜಸ್ಟ್ ಆಗಿದೆ ಅನ್ಕೊಳ್ಳೋದಕ್ಕಿಂತ ಲೈಫ್ ಜೊತೆ ನಾವು ಅಡ್ಜಸ್ಟ್ ಆಗಿದ್ದೀವಿ ಅನ್ನೋದೇ ಸತ್ಯ. ದುಡಿಮೆ ಅನ್ನೋದು ದಡ್ಡನ ಧೈರ್ಯ. ಪರರಿಗೆ ಸೋತಿದ್ದು ಸುಳ್ಳು, ಪರಿಸ್ಥಿತಿಗೆ ಸೋತಿದ್ದೇ ಸತ್ಯ. ನೀವು ನಂಬಿದ್ರೂ ನಂಬದೇ ಇದ್ರೂ ಇದೇ ಸತ್ಯ.
ಶಾಶ್ವತವಲ್ಲದ ಜೀವನಕ್ಕೆ ಶಾಶ್ವತವಾಗಿರೋದು ಯಾವುದು ಸರ್? ಕಷ್ಟವೋ ಸುಖವೋ ನಿನ್ನ ಪಾಲಿಗೆ ಬಂದಿದ್ದು ನಿನ್ನ ಪ್ರಸಾದ. ಅನುಭವಿಸಬೇಕಾಗಿರುವುದು ನಿನ್ನ ಕರ್ತವ್ಯ. ಮನುಷ್ಯ ವಿಧಿಯ ಖೈದಿ ಅಲ್ಲ ಸರ್, ಮನಸ್ಸಿನ ಖೈದಿ. ಪ್ರಶ್ನೆನೇ ಇಲ್ಲದೆ ಇರೋ ಈ ಬದುಕಲ್ಲಿ ಉತ್ತರ ಹುಡುಕಿಕೊಂಡ ವಿದ್ಯಾರ್ಥಿ ನಾನು. ಮುಂದಿನ ನಿಲ್ದಾಣ ನನ್ನಲ್ಲೇ. ಬಾ